ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯದ 5 ಎಸ್ಕಾಂಗಳಿಗೆ 4,900 ಕೋಟಿ ರೂಪಾಯಿ ನಷ್ಟವಾಗಿದೆ. ನಷ್ಟವನ್ನ ಸರಿದೂಗಿಸಲು ಏಪ್ರಿಲ್ನಿಂದ ವಿದ್ಯುತ್ ದರವನ್ನ ಏರಿಕೆ ಮಾಡಲಾಗ್ತಾ ಇದೆಯಾ? ಕೆಇಆರ್ಸಿಗೆ 2024-25ನೇ ಸಾಲಿನ ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ. ರಾಜ್ಯದ 5 ಎಸ್ಕಾಂಗಳಿಗೆ 4,900 ರೂಪಾಯಿ ಈಗಾಗಲೇ 900 ಕೋಟಿ ರೂಪಾಯಿ ನಷ್ಟವಾಗಿದೆ. ನಷ್ಟವನ್ನ ಸರಿದೂಗಿಸಲು ಏಪ್ರಿಲ್ನಿಂದ ವಿದ್ಯುತ್ ದರವನ್ನ ಏರಿಕೆ ಮಾಡಲಾಗ್ತಾ ಇದೆಯಾ? ಕೆಇಆರ್ಸಿಗೆ 2024-25ನೇ ಸಾಲಿನ ವರದಿಯನ್ನು ಈಗಾಗಲೇ ಸಲ್ಲಿಕೆ ಮಾಡಲಾಗಿದೆ. ವಿದ್ಯುತ್ ಖರೀದಿ ನಿರ್ವಹಣಾ ವೆಚ್ಚ ಹೆಚ್ಚಳ ಮಾಡುವ ಹಿನ್ನೆಲೆಯಲ್ಲಿ ಬೆಸ್ಕಾಂಗೆ ಒಟ್ಟು 2,802 ಕೋಟಿ ರೂಪಾಯಿ ಈಗಾಗಲೇ ನಷ್ಟವಾಗಿದೆ. ದರ ಪರಿಷ್ಕರಣೆಯನ್ನ ಮಾಡದಿದ್ರೆ ಎಸ್ಕಾಂಗಳಿಗೆ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಕೂಡ ಇದೆ. ಎಸ್ಕಾಂ ನಷ್ಟವನ್ನ ಸರಿದೂಗಿಸಲು ಏಪ್ರಿಲ್ನಿಂದಲೇ ವಿದ್ಯುತ್ ದರ ಏರಿಕೆ ಬರೆ ಕಾಡ್ತಾ ಇದೆ. ರಾಜ್ಯದ 5 ವಿದ್ಯುತ್ ಸರಬರಾಜು ಕಂಪನಿಗಳ ಆದಾಯದಲ್ಲಿ 4,900 ಕೋಟಿ ರೂಪಾಯಿ ಕೋತ ಆಗಿದೆ. ಹೀಗಾಗಿ ಏಪ್ರಿಲ್ನಿಂದ ವಿದ್ಯುತ್ ದರ ಪರಿಷ್ಕರಣೆ ಮಾಡುವ ಬಗ್ಗೆ ಚಿಂತನೆಯನ್ನ ನಡೆಸಲಾಗ್ತಾ ಇದೆ. ಎಸ್ಕಾಂಗಳು 2024-25ನೇ ಸಾಲಿನ ವಾರ್ಷಿಕ ವರದಿಯನ್ನ ಕೆಇಆರ್ಸಿಗೆ ಸಲ್ಲಿಸಿದ್ದಾರೆ. ಅಂದ್ರೆ ಏನೇನಾಗಿತ್ತು ಅನ್ನೋ ವಾರ್ಷಿಕ ವರದಿಯನ್ನ ಈಗಾಗಲೇ ಸಲ್ಲಿಕೆಯನ್ನ ಕೂಡ ಮಾಡಲಾಗಿದೆ. ಈ ನಷ್ಟ ಸಮತೋಲನವನ್ನ ಮಾಡಲು ದರ ಪರಿಷ್ಕರಣೆ ಅಗತ್ಯವಿದೆ ಅಂತ ಹೇಳಿ ಎಸ್ಕಾಂಗಳು ಕೆಇಆರ್ಸಿಗೆ ಸಲ್ಲಿಸಿರುವ ವರದಿಯಲ್ಲಿ ಈಗಾಗಲೇ ಉಲ್ಲೇಖವನ್ನ ಕೂಡ ಮಾಡಿದ್ದಾರೆ. ಆಯೋಗಕ್ಕೆ ಸಲ್ಲಿಸಿರುವಂತಹ ಮಾಹಿತಿ ಪ್ರಕಾರ ಬೆಸ್ಕಾಂಗೆ 2,802.82 ಕೋಟಿ ರೂಪಾಯಿ ಲಾಸ್ ಆಗಿದೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು.